ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ನಿಮ್ಮ 8ನೇ ತರಗತಿಯ ಮೂರನೇ ಒಂದು ಅಧ್ಯಾಯ ಗಣಿತದ ಮೂರನೇ ಒಂದು ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಅಧ್ಯಾಯವನ್ನು ನಾವು ಬಿಡಿಸಿಕೊಳ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 3.1 ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ಅಲ್ಲಿ ಬಿಡಿಸಿಕೊಳ್ಳಲಾಗಿದೆ. ನೀವೇನಾದ್ರೂ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನಾವು ನೋಡ್ಕೊಂಡು ಸ್ಟಡಿ ಮಾಡ್ಕೋಬಹುದು. ಇವತ್ತು ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾವು ಇದರ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಇಂಥ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತು ಇದರ ಮುಂದುವರಿದಂತ ಭಾಗವನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿ ತಾವೆಲ್ಲ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ನಾವು ತಿಳಿದುಕೊಳ್ಳುತ್ತಿರುವಂತ ಒಂದು ನಿಮ್ಮ 8ನೇ ತರಗತಿಯ ಅಧ್ಯಾಯ ಅಂತಂದ್ರೆ ಅದು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಈ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ವಿ. ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ನಾಲೆಜ್ ಅನ್ನ ಹಿಂದಿನ ವಿಡಿಯೋದಲ್ಲಿ ನೀಡಲಾಗಿದೆ. ಇದರ ಅರ್ಥ ಈ ಸಮೀಕರಣ ಎಂದರೇನು? ಸಮೀಕರಣವು ಒಂದು ಚರಾಕ್ಷರದ ಮೇಲಿನ ನಿಬಂಧನೆ, ಒಂದು ಕಂಡೀಷನ್. ಇದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಅಲ್ಲದೆ ಸಮೀಕರಣದಲ್ಲಿ ಯಾವಾಗಲೂ ಸಮತೆಯ ಒಂದು ಚಿಹ್ನೆ ಇರುತ್ತೆ. ಅಲ್ಲಿ 2 ಭಾಗ ಇರುತ್ತವೆ, ಒಂದು LHS ಮತ್ತೊಂದು RHS. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ಸೊ ಅದು ಸಮ ಚಿಹ್ನೆ ಎಡಭಾಗದಲ್ಲಿರುತ್ತೆ. ಅದೇ ರೀತಿ RHS ಅಂದರೆ ರೈಟ್ ಹ್ಯಾಂಡ್ ಸೈಡ್, ಅದು ಸಮ ಚಿಹ್ನೆಯ ಬಲಭಾಗದಲ್ಲಿರುವಂತ ಒಂದು ಸಮೀಕರಣದ ಮೌಲ್ಯ. ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ನೀವು ಹೋಗಿ ಅವುಗಳನ್ನ ನೋಡಿ ಮತ್ತೊಮ್ಮೆ ಇದನ್ನ ಅರ್ಥ ಮಾಡ್ಕೋಬಹುದು. ಇದಲ್ಲದೆ ವಿದ್ಯಾರ್ಥಿಗಳು ನಾವು ಹಿಂದಿನ ವಿಡಿಯೋದಲ್ಲಿ ನಿಮ್ಮ 8ನೇ ತರಗತಿಯ ಅಭ್ಯಾಸ 3.1 ಕಂಪ್ಲೀಟ್ ಆಗಿ ಈ ಎಲ್ಲ 12 ಸಮಸ್ಯೆಗಳನ್ನ ಡಿಟೇಲ್ ಆಗಿ ಬಿಡಿಸಿಕೊಳ್ಳಲಾಗಿದೆ. ಅವುಗಳನ್ನ ಸಹ ಹೋಗಿ ನಾವು ನೋಡಬಹುದು, ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇವತ್ತು ನಾವು ಇದರ ಮುಂದುವರಿದ ಭಾಗ ಅಭ್ಯಾಸ 3.2 ತಿಳಿದುಕೊಳ್ಳೋಣ. ಓಕೆ, ರೆಡಿನಾ? ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು 3.2 ಅಂದ್ರೆ ನಿಮ್ಮ ಅಭ್ಯಾಸ 3.2 ಪ್ರಾರಂಭಿಸೋಣ. ಮೊದಲನೇ ಒಂದು ಸಮಸ್ಯೆ ಬಂದ್ಬಿಟ್ಟು ಒಂದು ಸಂಖ್ಯೆಯಿಂದ 1/2 ಕಳೆದು ಬಂದ ವ್ಯತ್ಯಾಸವನ್ನು ಮತ್ತೆ 1/2 ಗುಣಿಸಿದರೆ 1/8 ಬರುವುದು. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ವಿದ್ಯಾರ್ಥಿ ನಾವೇನ್ ಮಾಡೋಣ, ಇಲ್ಲಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬೇಕು. ಈಗಾಗಲೇ ವಿದ್ಯಾರ್ಥಿ ತಾವೆಲ್ಲ ತಮ್ಮ ಸೆಮಿಸ್ಟರ್ ನಲ್ಲಿ ಈ ರೀತಿ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡಿದ್ದೀರಾ. ಅದರ ಆಧಾರದ ಮೇಲೆ ನಾವು ಈ ಸಮಸ್ಯೆನ ಬಿಡಿಸ್ಕೋಬೇಕು. ಸೊ ಸೊಲ್ಯೂಷನ್, ಮೊದಲಿಗೆ ಒಂದು ಸಂಖ್ಯೆಯಿಂದ 1/2 ಕಳೆದು, ಸೊ ಒಂದು ಸಂಖ್ಯೆಯಿಂದ 1/2 ನಾವು ಕಳೆಯಬೇಕು. ಈಗ ವಿದ್ಯಾರ್ಥಿ ಒಂದು ಸಂಖ್ಯೆ ಎಂದರೆ ಯಾವುದು? ಆ ಸಂಖ್ಯೆ ನಮಗೆ ಇಲ್ಲಿ ಅದನ್ನ ನೀಡಿಲ್ಲ. ಫಾರ್ ಎಕ್ಸಾಂಪಲ್ ಆ ಸಂಖ್ಯೆ 10 ಆಗಿರಬಹುದು, 8 ಆಗಿರಬಹುದು, ಅದು ಯಾವುದೇ ಸಂಖ್ಯೆ ಆಗಿರ್ಬೋದು, ಆದ್ರೆ ಆ ಸಂಖ್ಯೆನ ನಮಗೆ ಇಲ್ಲಿ ನೀಡಿಲ್ಲ. ಸೊ ಆದ್ರೆ ಇಲ್ಲಿ ಈ ವಾಕ್ಯವನ್ನು ನೋಡಿ, ಒಂದು ಸಂಖ್ಯೆಯಿಂದ 1/2 ಕಳೆದು, ಆ ಸಂಖ್ಯೆನೇ ನಮಗೆ ನೀಡಿಲ್ಲ, ಅದರಲ್ಲಿ 1/2 ಯಾವ ರೀತಿ ನಾವು ಮೈನಸ್ ಮಾಡ್ಕೋಬೇಕು ಅನ್ನೋದೊಂದು ಕ್ವಶನ್. ಸೊ ಅದಕ್ಕಾಗಿ ನಾವು ವಿದ್ಯಾರ್ಥಿ ಇಲ್ಲಿ ಈ ಚರಾಕ್ಷರ ಅನ್ನುವಂತ ಒಂದು ಈ ಪದದ ಒಂದು ಬಳಕೆಯನ್ನ ನಾವಿಲ್ಲಿ ಮಾಡ್ಕೋಬೇಕು. ಸೊ ಒಂದು ಸಂಖ್ಯೆ ಅಂತ ಇಲ್ಲಿ ಹೇಳಿದಾಗ ಆ ಸಂಖ್ಯೆ ನಾವು ಎಕ್ಸ್ ಅಂತ ತಿಳಿದುಕೊಳ್ಳೋಣ. ತಾವಿದನ್ನ ಎಕ್ಸ್ ಅಂತಾನೆ ತೆಗೆದುಕೋಬೇಕಂತ ಏನು ಕಂಡೀಷನ್ ಇಲ್ಲ. ತಾವಿದನ್ನ ವಾಯ್ ಅಂತ ತೆಗೆದುಕೋಬಹುದು. ABBPZ ಇಂಗ್ಲಿಷ್ ನ ಯಾವುದೇ ಒಂದು ಅಕ್ಷರ ತಾವಿಲ್ಲಿ ಈ ಆ ಸಂಖ್ಯೆ ಒಂದು ಗುರುತನ್ನು ಹಾಕಿದರೆ ಸಾಕು. ಸೊ ಮೊದಲಿಗೆ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಇಲ್ಲಿ ಬರ್ಕೋಬೇಕು. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಓಕೆ, ಮೊದಲಿಗೆ ಇದು ಬಹಳ ಇಂಪಾರ್ಟೆಂಟ್, ಆ ಸಂಖ್ಯೆ ಎಕ್ಸ್ ಆಗಿರಲಿ. ಇನ್ನು ನೋಡಿ, ಒಂದು ಸಂಖ್ಯೆಯಿಂದ 1/2 ಕಳೆದು, ಸೊ ಆ ಸಂಖ್ಯೆ ಅಂತ ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಸೊ ಒಂದು ಸಂಖ್ಯೆಯಿಂದ, ಸೊ ಆ ಸಂಖ್ಯೆ ಅಂದರೆ ಎಕ್ಸ್, ಎಕ್ಸ್ ಇಂದ 1/2 ಕಳೆದು, ಸೊ -1/2 ಇದನ್ನ ಕಳೆದು ಬಂದಂತ ವ್ಯತ್ಯಾಸ. ಸೊ ಇವೆರಡನ್ನ ಮೈನಸ್ ಮಾಡಿದ್ಮೇಲೆ ನಮಗೊಂದು ಉತ್ತರ ಬರುವುದು. ಸೊ ಅದನ್ನ ನಾವು ವ್ಯತ್ಯಾಸ ಅಂತ ಕರಿತೀವಿ. ಸೊ ಆ ಬಂದಂತ ಒಂದು ವ್ಯತ್ಯಾಸವನ್ನ 1/2 ಗುಣಿಸಬೇಕು. ಸೊ ಇವೆರಡನ್ನ ಮೈನಸ್ ಮಾಡಿದ್ಮೇಲೆ ಒಂದು ಉತ್ತರ ಬರುವುದು. ಅದೆಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಎಕ್ಸ್ ಅನ್ನೋದೊಂದು ಜಸ್ಟ್ ಒಂದು ಅಕ್ಷರ, ಅದಕ್ಕಾಗಿ ನಾವಿಲ್ಲಿ ಮೈನಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಅದರ ವ್ಯತ್ಯಾಸ ಎಂದರೆ ವಿದ್ಯಾರ್ಥಿಗಳ ಇದೆ, ಎಕ್ಸ್ -1/2 ಇದೇ ಅದರ ವ್ಯತ್ಯಾಸ. ಇದನ್ನ
1/2ರಿಂದ ಗುಣಿಸಬೇಕು. ಸೊ ಗುಣಾಕಾರ 1/2. ಇಲ್ಲಿ ವಿದ್ಯಾರ್ಥಿಗಳ ಈ ಗುಣಾಕಾರ ಚಿಹ್ನೆ ಬರೆಯದಿದ್ದರೂ ಸಹ ಇದು ಓಕೆ, ಏಕೆಂದ್ರೆ ಒಂದು ಬ್ರಾಕೆಟ್ ಹಾಕಿ ಹೊರಗೊಂದು ಚಿಹ್ನೆ ಬರೆದಾಗ ಆಟೋಮೆಟಿಕಲಿ ಗುಣಾಕಾರ ಚಿಹ್ನೆ ಇದ್ದೇ ಇರುವುದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಾರಿ ನಾವು ಅದನ್ನ ಗುಣಾಕಾರ ಚಿಹ್ನೆನ ಬಳಸೋದಿಲ್ಲ, ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. ಓಕೆ, ಗುಣಿಸಿದರೆ 1/8 ಬರುವುದು. ಸೊ ಇದರ ಉತ್ತರವು 1/8 ಬರುವುದು. ಇದು ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಒಂದು ಈ ಸಮಸ್ಯೆಯ ಸಮೀಕರಣ ರೂಪ. ಸೊ ಪ್ರತಿಯೊಂದು ಸಮಸ್ಯೆಯನ್ನು ಮೊದಲಿಗೆ ತಾವು ಈ ಅಭ್ಯಾಸ 3.2ರಲ್ಲಿ ಮೊದಲಿಗೆ ಕೊಟ್ಟಂತ ಈ ಸಮಸ್ಯೆಗಳ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ನಂತರ ಆ ಸಮಸ್ಯೆನ ನಾವು ಬಿಡಿಸ್ಕೋಬಹುದು. ಓಕೆ, ಬಿಡಿಸ್ಕೊಂಡ ಸಮಸ್ಯೆನ ಇಲ್ಲಿ ನೋಡಿ. ಇಲ್ಲಿಗೆ ಈ x - 1/2 ಹಾಗೆ ಬರ್ಕೊಳ್ಳಿ. x - 1/2. ಈಗ ಈ 1/2 ಆ ಬದಿಗೆ ಅಂದ್ರೆ ಇದನ್ನ RHS ಬದಿಗೆ ನಾವು ಓರೆ ಗುಣಾಕಾರ ಮಾಡ್ಕೋಬೇಕು. ಯಾವ ರೀತಿ ಅಂತೀರಾ? ಈ 2 ಮೇಲೆ ಗುಣಾಕಾರ ಮಾಡಿ, 1 ಕೆಳಗೆ ಗುಣಾಕಾರ ಮಾಡಿ. ಇದು ಓರೆ ಗುಣಾಕಾರ. ಸೊ ಈಕ್ವಲ್ ಟು 1 ಈಗಾಗಲೇ ಮೇಲೆ ಇದೆ, 2 ಇಲ್ಲಿ ಗುಣಾಕಾರ ಮಾಡ್ತೀವಿ. ಸೊ 1 ಗುಣಾಕಾರ 2 ಅಪಾನ್ 8 ಈಗಾಗಲೇ ಛೇದದಲ್ಲಿ ಇದೆ, ಈ 1 ಕೆಳಗೆ ಗುಣಾಕಾರ ಮಾಡಬೇಕು. ಸೊ ಇಂಟು 1. ಈಗ ಇದು x - 1/2 ಈಕ್ವಲ್ ಟು 2 ಗುಣಾಕಾರ 1 ಇದು 2, 8 ಗುಣಾಕಾರ 1 ಇದು 8. ಇವೆರಡು ಭಾಗ ಹೋಗ್ಲಿಕ್ಕೆ ಸಾಧ್ಯನಾ? ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹೌದು ವಿದ್ಯಾರ್ಥಿ, ಇದು ಸಾಧ್ಯ. 2ರ ಮಗ್ಗಿಯಲ್ಲಿ 2, 1ರಿಂದ 8, 4ರಿಂದ. ಇದರ ಅರ್ಥ ಏನು? x - 1/2 ಈಕ್ವಲ್ ಟು ಇದು 1/4. ನೋಡಿ, ಈಗ ಸ್ವಲ್ಪ ಸಮೀಕರಣ ಸರಳವಾಯಿತು. ಈಗ ನೆಕ್ಸ್ಟ್ ನಾವು x ನ ಬೆಲೆನ ಕಂಡುಕೋಬೇಕು. ಸೊ x ನ ಬೆಲೆನ ಕಂಡುಕೋಬೇಕಾದ್ರೆ ಇದರ ಜೊತೆಗಿರುವಂತ ಈ 1/2 ಮತ್ತೆ ಈ ಬದಿಗೆ ಅಂದ್ರೆ RHS ಬದಿಗೆ ಕಳುಹಿಸಬೇಕು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು RHS ಮತ್ತು LHS ಅರ್ಥನ ಬಹಳ ಬಾರಿ ತಿಳ್ಕೊಂಡಿದ್ದೀವಿ. ಸೊ RHS ಅಂದ್ರೆ ಇದು ಬಲಬದಿ. ಸೊ 1/2 ಬಲಬದಿಗೆ ಕಳುಹಿಸಿದಾಗ, ಇಲ್ಲಿ 1/2 ಬಲಬದಿಗೆ ಕಳುಹಿಸುವಾಗ ತಾವಲ್ಲಿ ಸ್ವಲ್ಪ ಗಮನವಿಟ್ಟು ಈ ಸಮಸ್ಯೆನ ಬಿಡಿಸ್ಕೋಬೇಕು, ಈ ಸ್ಟೆಪ್ ಅನ್ನ ಬಿಡಿಸ್ಕೋಬೇಕು. ಏನಪ್ಪಾ ಅಂತಂದ್ರೆ ಇಲ್ಲಿ ಈ 1/2 ಬಲಬದಿಗೆ ಕಳಿಸುವಾಗ ಅಂದ್ರೆ RHS ಗೆ ಕಳಿಸುವಾಗ ನಾವೇನ್ ಮಾಡಿದೀವಿ? ಓರೆ ಗುಣಾಕಾರ ಮಾಡಿದೀವಿ. 1 ಇಲ್ಲಿ ಛೇದದಲ್ಲಿ, 2 ಇಲ್ಲಿ ಅಂಶದಲ್ಲಿ. ಇಲ್ಲಿಯೂ ಸಹ ಅದೇ ರೀತಿ ತಾವು ಮಾಡಿದರೆ ಅದು ತಪ್ಪು. ಏಕೆಂದ್ರೆ ವಿದ್ಯಾರ್ಥಿಗಳೇ ಇದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಎಷ್ಟೋ ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ ಇರ್ತಾರೆ, ಆದ್ರಿಂದ ಒಂದು ಕಾಮನ್ ಸ್ಟೆಪ್ ಅನ್ನ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಸೊ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ರೀತಿ ಓರೆ ಗುಣಾಕಾರ ಬರುವುದು ಕೇವಲ ಗುಣಾಕಾರ ಚಿಹ್ನೆ ಇದ್ದಾಗ ಮಾತ್ರ ನೆನ್ಪಿಟ್ಕೊಳ್ಳಿ. ಅದೇನಾದ್ರೂ ಪ್ಲಸ್ ಅಥವಾ ಮೈನಸ್, ಈ ರೀತಿ ಪ್ಲಸ್ ಅಥವಾ ಮೈನಸ್ ಇದ್ರೆ ವಿದ್ಯಾರ್ಥಿ ನಾವು ಇದನ್ನ ಓರೆ ಗುಣಾಕಾರ ಮಾಡೋ ಹಾಗಿಲ್ಲ. ಸೊ ಏನ್ ಮಾಡ್ಬೇಕು? ಇಲ್ಲಿ ನೋಡಿ, x ಅನ್ನ ಹಾಗೆ ಬರ್ಕೊಳ್ಳಿ, ಈಕ್ವಲ್ ಟು 1/4 ಹಾಗೆ ಬರ್ಕೊಳ್ಳಿ. ಈ 1/2 ಈಕ್ವಲ್ ಚಿಹ್ನೆಯ ಇನ್ನೊಂದು ಬದಿಗೆ ಕಳುಹಿಸಬೇಕು ಅಂದಾಗ ಈ 1/2 ಅದೇ ರೀತಿ ಇಲ್ಲಿ ಬಂದ್ಬಿಡುತ್ತೆ. ಆದರೆ ಈ ಮೈನಸ್ ಚಿಹ್ನೆ ಇಲ್ಲಿ ಪ್ಲಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದು ನೋಡಿ ವ್ಯತ್ಯಾಸ. ಇದು ನೋಡಿ ಗುಣಾಕಾರ ಚಿಹ್ನೆ ಇದ್ದಾಗ ಓರೆ ಗುಣಾಕಾರ ಆಯ್ತು, ಅದೇ ಮೈನಸ್ ಚಿಹ್ನೆ ಇದ್ದಾಗ ಆಸ್ ಇಟ್ ಇಸ್ ಇದ್ದ ಹಾಗೇನೆ ಇನ್ನೊಂದು ಬದಿಗೆ ಅದನ್ನ ಬರ್ಕೊಂಡ್ಬಿಟ್ಟು ಅಲ್ಲಿ ಮೈನಸ್ ಇರುವಂತ ಚಿಹ್ನೆಯನ್ನ ಪ್ಲಸ್ ಮಾಡ್ಕೋಬೇಕು. ಅಲ್ಲೇನಾದ್ರೂ ಪ್ಲಸ್ ಇದ್ರೆ ಅದನ್ನ ಮೈನಸ್ ಮಾಡ್ಕೋಬೇಕು, ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಈಗ ಮುಂದಿನ ಸ್ಟೆಪ್. ಈಗ x ನಂತೂ ಇದು ಒಂದೇ ಅಕ್ಷರ ಆಯ್ತು. ಈಗ ಈ ಬದಿಗೆ ಯಾವ ಒಂದು ಗುಣಾಕಾರದ ಕ್ರಿಯೆಯಲ್ಲಿ ಸಾಧ್ಯವೋ ಅದನ್ನ ಮಾಡ್ಕೊಂಡ್ಬಿಡಿ. ತಾವಿಲ್ಲಿ ನೋಡ್ಬೋದು, ಇದು ನೀವು ನಿಮ್ಮ 2ನೇ ಒಂದು ಟಾಪಿಕ್ ಭಾಗಲಬ್ಧ ಸಂಖ್ಯೆಗಳು ಅದೇ ಪ್ರಕಾರ ಇದೆ, ಹೌದಲ್ಲ? ಸೊ ಇಲ್ಲಿ ಲಸ ಕಂಡಿಡ್ಕೊಳ್ಳಿ, ನೆಕ್ಸ್ಟ್ ಉತ್ತರನ ಕಂಡುಕೊಂಡ್ಬಿಡಿ. 4 ಮತ್ತು 2ರ ಲಸ ಇದು 4. 4ರ ಮಗ್ಗಿಯಲ್ಲಿ 4 ಬರುವುದು 1ರಿಂದ, 2ರ ಮಗ್ಗಿಯಲ್ಲಿ 4 ಬರುವುದು 2ರಿಂದ. ಸೊ 1 × 1 ಇದು 1 ಪ್ಲಸ್ 2 × 1 ಇದು 2. ಆದ್ದರಿಂದ x ಈಕ್ವಲ್ ಟು 2 + 1 ಇದು 3/4. ಇದು ನೋಡಿ ವಿದ್ಯಾರ್ಥಿಗಳೇ ಆ ಸಂಖ್ಯೆ ಅಂದ್ರೆ x ನ ಒಂದು ಬೆಲೆ, ಇದು 3/4. ಆದ್ದರಿಂದ ಆ ಸಂಖ್ಯೆ ಯಾವುದಂತ ಕೇಳಲಾಗಿದೆ. ಆದ್ದರಿಂದ ಆ ಸಂಖ್ಯೆಯು 3/4 ಅಂತ ಇಲ್ಲಿ ಬರ್ಕೊಂಡ್ಬಿಡಿ. ನೋಡಿ ಎಷ್ಟು ಈಸಿ ಆಗಿದೆಲ್ಲ. ಆದ್ರೆ ಇಲ್ಲಿ ಕಾಮನ್ ಸ್ಟೆಪ್ ಗಳಿವೆ, ಬೇಸಿಕ್ ಸ್ಟೆಪ್ಸ್ ಗಳಿವೆ.
ಅದನ್ನ ಚೆನ್ನಾಗಿ ತಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮ್ಮ 9th ಮತ್ತು 10th ಬೆಸ್ಟ್ ಆಗುವುದು. ಸೊ ಈ ಮಿಸ್ಟೇಕ್ಸ್ ಗಳನ್ನ ಮಾಡ್ಕೋಬೇಡಿ. ಇಲ್ದಿದ್ರೆ ಈ ಒಂದು ಸಿಂಪಲ್ ಆದಂತ ಒಂದು ಎಕ್ಸರ್ಸೈಸ್ ಇದು. ಓಕೆ, ಇದು ಮೊದಲನೇ ಸಮಸ್ಯೆ. ಈ ರೀತಿ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರ್ತೀವಿ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.